ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಜೀವಾವಧಿ ಶಿಕ್ಷೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಅಂದ್ರೆ 14 ವರ್ಷ ಪ್ಲಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಇವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರಿ. ಮತ್ತು 5 ಲಕ್ಷ ದಂಡ, ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಕೋರ್ಟ್. ಜೀವನ ಪರ್ಯಂತ ಸೆರೆವಾಸ. ಇಷ್ಟು ವರ್ಷ ಅಂತಿಲ್ಲ, ಜೀವಾವಧಿ ಶಿಕ್ಷೆ, 5 ಲಕ್ಷ ದಂಡ. ಪ್ರಜ್ವಲ್ ರೇವಣ್ಣಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆ. ಈಗ ನೋಡಿ, ಇದು ಇಡೀ ದೇಶದಲ್ಲೇ ಮಹತ್ವದ ತೀರ್ಪಿದು. ಇಡೀ ದೇಶದಲ್ಲೇ ಮಹತ್ವದ ತೀರ್ಪು. ಅತ್ಯಾಚಾರಿಗಳಿಗೆ ಕೊಟ್ಟಿರುವಂತ ಅತಿ ದೊಡ್ಡ ಶಿಕ್ಷೆ ಇದು. ಅತ್ಯಾಚಾರಿಗೆ ಸಿಕ್ಕಿರುವ ಅತಿ ದೊಡ್ಡ ಶಿಕ್ಷೆ ಇದು. ಜೀವನ ಪರ್ಯಂತ ಸೆರೆವಾಸ ರೀ. ನೋಡಿ, ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದು. 5 ಲಕ್ಷ ರೂಪಾಯಿ ದಂಡ ಕೂಡ. 5 ಲಕ್ಷ ದಂಡ, ಜೀವಾವಧಿ ಶಿಕ್ಷೆ. ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ, ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಗೊತ್ತಾಗ್ಬೇಕು. ಕೂಗಿ ಹೇಳಬೇಕು. ಈ ಜಡ್ಜ್ಮೆಂಟ್ ಅನ್ನ ಎಲ್ಲರೂ ಕೂಡ ಈಗ ಅಕ್ಸೆಪ್ಟ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ 376 ಕಲಂ 2 ಕೆ ಜೀವಾವಧಿ ಶಿಕ್ಷೆ ಈ ಸೆಕ್ಷನ್ ಅಡಿಯಲ್ಲಿ, ಜೊತೆಗೆ 376(2)(n ಜೀವನ ಪರ್ಯಂತ ಶಿಕ್ಷೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ತೀರ್ಪು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸೆಕ್ಷನ್ ನೋಡ್ಕೊಬಿಡಿ, 376(2)(k ಇದು ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ. 376(2)(n ಜೀವನ ಪರ್ಯಂತ ಶಿಕ್ಷೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಇಡೀ ದೇಶ ಕಾಯ್ತಾ ಇತ್ತು, ಇಡೀ ರಾಜ್ಯ ಕಾಯ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣಕ್ಕೆ ಯಾವ ಶಿಕ್ಷೆಯನ್ನ ಕೋರ್ಟ್, ಜನಪ್ರತಿನಿಧಿಗಳ ನ್ಯಾಯಾಲಯ ಹೊರಡಿಸುತ್ತೆ ಅಂತ. 376(2)(n ಜೀವನ ಪರ್ಯಂತ ಶಿಕ್ಷೆ. ಜೈಲಲ್ಲೇ ಕೊನೆಯವರೆಗೂ, ಇಡೀ ಜೀವನ ಪರ್ಯಂತ ಜೈಲಲ್ಲೇ ಮುದ್ದೆ ಮುರ್ಕೊಂಡಿರಬೇಕಾದಂತ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಂತಲ್ರಿ. ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ. ಮುಗೀತು, ರಾಜಕೀಯ ಜೀವನ ಮುಗೀತು. ಎಲ್ಲರೂ ಅಂದುಕೊಳ್ತಾ ಇದ್ರು 4 ವರ್ಷದ ಒಳಗೆ ಇವರಿಗೆ ಶಿಕ್ಷೆ ಆಗುತ್ತೆ ಅಂತ. ಯಾರು ಕೂಡ ಊಹೆ ಮಾಡಿರಲಿಲ್ಲ, ಯಾರು ಕೂಡ ಯೋಚಿಸಿಯೂ ಇರಲಿಲ್ಲ ಇಂಥ ಗರಿಷ್ಠವಾದ, ಇಂಥ ಕಠಿಣವಾದ ಶಿಕ್ಷೆ ಸಿಗುತ್ತೆ ಅಂತ. ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಜಡ್ಜ್ ಸಂತೋಷ್ ಗಜಾನನ ಭಟ್ರಿಂದ ಆದೇಶ ಹೊರಬಿದ್ದಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ. ಇದು ಪ್ರತಿಯೊಬ್ಬ ಪ್ರಭಾವಿಗೂ, ದುಡ್ಡು ಮಾಡಿದವನಿಗೂ, ಮನೆ ಕಟ್ಟಿದವನಿಗೂ ನಂದೇ ನಡೆಯುತ್ತೆ, ನಂದೇ ಎಲ್ಲ, ನಾನಿದ್ರೇನೆ ಇಡೀ ಊರು. ಯಾರೆಲ್ಲ ಸಾಮಾನ್ಯರನ್ನ ತನ್ನ ಪ್ರಭಾವದಿಂದ ಈ ರೀತಿ ತನ್ನ ಮುಷ್ಟಿ ಒಳಗೆ ಅಷ್ಟಮುಷ್ಟಿಗಳು ಕೈಯ ಕೆಳಗೆ ಮಾಡಿಕೊಂಡಿದ್ದಾರಲ್ಲ, ಆ ಅಷ್ಟಮುಷ್ಟಿಗಳನ್ನ ಕೈಯ ಕೆಳಗೆ ಮಾಡಿಕೊಂಡವರು ಕೂಡ 1 2 3 4 5 6 7 8 9 10 ಅಂತ ಕಂಬಿ ಎಣಿಸ್ಬೋದ್ರಿ. ಇದು ನಮ್ಮ ಕಾನೂನಿಗಿರೋ ತಾಕತ್ತು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿದೆ ಕೋರ್ಟ್. ಜಡ್ಜ್ ಸಂತೋಷ್ ಗಜಾನನ ಭಟ್ರಿಂದ ವಿಚಾರಣೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಂತ್ರಸ್ತೆಗೆ ₹7 ಲಕ್ಷ ಪರಿಹಾರ ಕೊಡಬೇಕ್ರಿ.
7 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಕೊಡಲೇಬೇಕು. 5 ಲಕ್ಷ ದಂಡ, 7 ಲಕ್ಷ ರೂಪಾಯಿ ಆ ಮನೆಗೆಲಸದ ಆಕೆಗೆ ದಂಡ ಕೊಡಿ, ಪರಿಹಾರ ಕೊಡಿ, ಕೊಡ್ರಿ, ಕೊಡಬೇಕು. 2 ರೂಪಾಯಿ ಬೇಡ, 7 ಲಕ್ಷ ರೂಪಾಯಿ ಅಷ್ಟೇ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆದಂತಹ ಬೆನ್ನಲ್ಲೇ ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳ್ತೀರಾ? ಇದು ಸತ್ಯಕ್ಕೆ ಸಂದ ಜಯನಾ? ಎಸ್, ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡೋ ಹಕ್ಕು ಅದರ ಮೇಲಿನ ಕೋರ್ಟ್ಗೆ ಇರುತ್ತೆ, ಅಥವಾ ಅಲ್ಲಿ ಅಪೀಲ್ ಹೋದ್ರೆ ಇರುತ್ತೆ ಹೊರತು ನಮಗಿಲ್ಲ. ನಾವು ಸ್ವೀಕಾರ ಮಾಡ್ತೀವಿ, ತಲೆ ಬಗ್ಗಿಸಿ ಸ್ವೀಕಾರ ಮಾಡ್ತೀವಿ. ಎಂಥ ಪ್ರಭಾವಿ ವ್ಯಕ್ತಿಯೂ ಕೂಡ, ಅದು ಎಂಥ ದೊಡ್ಡ ಪೊಲಿಟಿಷಿಯನ್ ಆಗಿರ್ಬೋದ್ರಿ, ಅವನು ಪ್ರಪಂಚದ ಅತಿ ದೊಡ್ಡ ವ್ಯಕ್ತಿ ಆಗಿರಲಿ, ಭಾರತದ ಕಾನೂನಿನ ಮುಂದೆ ಎಲ್ಲ ಝೀರೋ. ದೊಡ್ಡ ಆಳ್ವಿಕೆಯೇ ನಡೆಸಿರ್ಲಿ ಆತ, ಜೀವಾವಧಿ ಶಿಕ್ಷೆ ಜೊತೆಗೆ 5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕೀಗ. ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್. ಇಂದಿನಿಂದಲೇ, ಈ ಕ್ಷಣದಿಂದಲೇ, ಇಂದಿನಿಂದಲೇ ಜೀವಾವಧಿ ಶಿಕ್ಷೆ ಆರಂಭ ರೀ. ಇಲ್ಲಿಯವರೆಗಿನ ಜೈಲುವಾಸ ಮೈನಸ್ ಆಗೋಕೆ ಸಾಧ್ಯನೇ ಇಲ್ಲ. ನೋ, ನೆವರ್. ಜೀವಾವಧಿ ಶಿಕ್ಷೆ ಜೊತೆಗೆ ಕಟ್ರಿ 5 ಲಕ್ಷ, ಕೊಡ್ರಿ 7 ಲಕ್ಷ, ಕೊಡ್ರಿ. ಕೋರ್ಟ್ ಆದೇಶವನ್ನ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ, ಮೇಲಿನವರಿಂದ ಹಿಡಿದು ಕೆಳಗಿನವರೆಗೂ, ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಅಕ್ಸೆಪ್ಟ್ ಮಾಡಲೇಬೇಕು. ಇಲ್ಲಿಯವರೆಗಿನ ಜೈಲುವಾಸ ಮೈನಸ್ ಆಗುವುದಿಲ್ಲ. ನೋ ಮೈನಸ್, ಜೀವನ ಪರ್ಯಂತ ಜೈಲೇ. ನೀವು ಎಂಥ ಪ್ರಭಾವಿ ವ್ಯಕ್ತಿಗಳೇ ಆಗಿರಲಿ, ನೀವು ಎಂಥ ಅತಿ ದೊಡ್ಡ ದೊಡ್ಡ ಪುಡಂಗೆ ಆಗಿರಲಿ, ನೀವು ದುಡ್ಡು ಮಾಡಿರ್ರಿ, ಸಾವಿರಾರು ಕೋಟಿ ಒಡೆಯ ಆಗ್ರಿ, ನೀ ಎಂಥ ದೊಡ್ಡ ಪ್ರಭಾವಿ ಆಗಿರಲಿ, ಆ 1, ಆ 2, ಆ 3, ಆ 4 ಅಂತ ಕಂಬಿ ಎಣಿಸ್ಲೇಬೇಕು. ಈಗ ಹೆಂಗೇಳಿ ಕುತ್ಕೊಂಡೀಗ ಮುದ್ದೆ ಮುರಿತಾ ಆ 1, ಆ 2, ಆ 3 ಎಣಿಸ್ಲಿ. ಅತ್ಯಾಚಾರ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಪ್ರಕಟವಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಆಕ್ರಿ ಲೈನ್ ಪದೇ ಪದೇ ಎಲ್ಲ ಬ್ರೇಕಿಂಗ್ ನಲ್ಲಿ, ಏಕೆಂದರೆ ಈ ಕೇಸಿನಲ್ಲಿ ಪ್ರಜ್ವಲ್ ರೇವಣ್ಣರ ಬಂಧನವಾಗಿರುವುದಿಲ್ಲ, ಕೇವಲ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು. ಅಪರಾಧಿಗೆ ತೀರ್ಪಿನ ಉಚಿತ ಕಾಪಿ ನೀಡಲು ಜಡ್ಜ್ ಸೂಚಿಸಿದ್ದಾರೆ. ಉಚಿತ ಕಾಪಿ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಜೈಲಿನಲ್ಲಿ ಕುತ್ಕೊಂಡು ಒಂದೊಂದಾಗಿ ಅಕ್ಷರವನ್ನ ಓದಬೇಕಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿದೆ. ಚೆನ್ನಾಗಿದೆ ಇದು ಓದೋದಕ್ಕೆ ಲೈನು. ಏಕೆಂದರೆ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಆಗಿರಲಿಲ್ಲ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಕೇವಲ ಬಾಡಿ ವಾರೆಂಟ್ ಮೇಲೆ ಇವ್ರನ್ನ ವಶಕ್ಕೆ ಪಡೆಯಲಾಗಿತ್ತು ಅಷ್ಟೇ, ಅರೆಸ್ಟ್ ರೀತಿ ಆಗಿರಲಿಲ್ಲ. ಸೊ ಹಾಗಾಗಿ ಉಚಿತ ತೀರ್ಪಿನ ಕಾಪಿಯನ್ನು ಕೊಡಿ ಉಚಿತವಾಗಿ, ದುಡ್ಡೆಲ್ಲ ಇಸ್ಕೊಳ್ಬೇಡಿ. ಈಗಾಗಲೇ 5 ಲಕ್ಷ ಕಟ್ಟ ಮೇಲೆ ಸೋತೋಗ್ಬಿಟ್ಟಿದ್ದಾರೆ. ಅವೇನು 5 ರೂಪಾಯಿ 10 ರೂಪಾಯಿ ಕಾಪಿ ಇರುತ್ತೆ, ಅದು ಜಾಸ್ತಿ ಇರುತ್ತೆ ಅನ್ಸುತ್ತೆ, ಅದು ಜಾಸ್ತಿ ಇರ್ಬೋದು, 100 ರೂಪಾಯಿ ಇರ್ಬೋದು. ಬೇಡ, ಅದೆಲ್ಲ ಇಸ್ಕೊಳಕ್ ಹೋಗ್ಬೇಡಿ, ಕುತ್ಕೊಂಡು ಓದ್ಲಿ. ಈಗ ಜೈಲಲ್ಲಿ ಇವತ್ತು ಇರ್ಬೇಕಲ್ಲ, ಏನು ಕೆಲಸ, ಇನ್ನ ಕುತ್ಕೊಂಡು ಓದ್ತಾ ಇರ್ಬೇಕು. ನೋಡ್ರಿ, ನಮಗೆ ಮುಲಾಜೆ ಇಲ್ಲ. ಯಾವ ಪಕ್ಷದವರಾಗಿದ್ರು ಅಷ್ಟೇ, ಯಾವ ಪ್ರಭಾವಿಯಾಗಿದ್ರು ಅಷ್ಟೇ, ರೆಬಲ್ ಮುಂದೆ ಯಾವುದೂ ಇಲ್ಲ. ರೆಬಲ್ ಟಿವಿಯಲ್ಲಿ ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು, ಯಾರನ್ನೂ ಬಿಡಲ್ಲ ರೀ. ಇವತ್ತು ಧರ್ಮಸ್ಥಳ ಪ್ರಕರಣ ಒಂದು ಕಡೆಯಲ್ಲಿ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಅದನ್ನು ನಾವು ತೋರಿಸ್ತೀವಿ. ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ 9ನೇ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ ಅಂತಿದ್ದಾರೆ, ಆದರೆ ಗುಂಡಿ ಮುಚ್ಚಿದ್ದಾರೆ. ನಾವು ಅದನ್ನು ಕೂಡ ಹೇಳ್ತಾ ಇದ್ದೀವಿ. ರೆಬಲ್ ಟಿವಿ ಧರ್ಮಸ್ಥಳದ ಪ್ರಕರಣದಲ್ಲೂ ಕೂಡ ನಾವು ಅದನ್ನ ಯಥೇಚ್ಛವಾಗಿ ನಾವು ನಿಮಗೆ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಯಾಕೆ? ಉದ್ದೇಶ ಇಷ್ಟೇ, ಯಾವುದೇ ಅತ್ಯಾಚಾರಿ ಆಗಿರಲಿ, ಆತ ಯಾವುದೇ ಪ್ರಭಾವಿ ಆಗಿರಲಿ, ಶಿಕ್ಷೆ ಆಗಬೇಕ್ರಿ. ಹೆಂಗ್ರಿ ತಪ್ಪು ಮಾಡೋದು? ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ ಅಂತ ಯಾರೋ ಹೇಳ್ತಾ ಇದ್ರಲ್ಲ, ಅದೆಲ್ಲ ಸುಳ್ಳು ಸುಳ್ಳು. ಕೋರ್ಟ್ ಹಾಲ್ನಿಂದ ಪ್ರಜ್ವಲ್ನನ್ನ ಹೊರಕರೆತಂದಿದ್ದಾರೆ ಪೊಲೀಸರು. ಸೀಲ್ ಹಾಕಿದ ಬಳಿಕ ಉಚಿತ ಕಾಪಿ ಒದಗಿಸಲು ಸೂಚನೆ. ಅತ್ಯಾಚಾರದ 2 ಸೆಕ್ಷನ್ಗಳಿಗೆ ಒಟ್ಟು 10 ಲಕ್ಷ ದಂಡ ಕಟ್ಟಿಬಿಡಪ್ಪ ರಾಜು. 10 ಲಕ್ಷ ದಂಡ, ಇದರಲ್ಲಿ 7 ಲಕ್ಷ ಸಂತ್ರಸ್ತೆಗೆ ನೀಡಬೇಕು. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ, ಜೀವಾವಧಿ ಶಿಕ್ಷೆ, ಜೀವಾವಧಿ ಶಿಕ್ಷೆ. ಕೋರ್ಟ್ ಹಾಲ್ನಿಂದ ಕರೆತಂದಿದ್ದಾರೆ ಪೊಲೀಸರು ಪ್ರಜ್ವಲ್ರನ್ನ.
ಸೀಲ್ ಹಾಕಿದ ಬಳಿಕ ಉಚಿತ ಕಾಪಿಯನ್ನು ಒದಗಿಸ್ತಾರೆ. ಅದೇ ಆ ತೀರ್ಪಿನ ಕಾಪಿ ಕೊಟ್ಬಿಡ್ಲಿ, ಪಾಪ ಓದ್ಕೊಂಡು ಕುತ್ಕೊಳ್ಳಿ, ಯಾಕೆ ನಿಮಗೆ ಶಿಕ್ಷೆ ಕೊಟ್ಟಿವಿ ಅಂತ ಗೊತ್ತಾಗ್ಬೇಕು ಅವರಿಗೆ. ಡೆಪ್ತ ಕುತ್ಕೊಂಡು ಓದ್ಲಿ ಡೀಟೇಲ್ ಆಗಿ. 10 ಲಕ್ಷ ದಂಡ, ಇದರಲ್ಲಿ 7 ಲಕ್ಷ ಸಂತ್ರಸ್ತೆಗೆ ನೀಡಬೇಕು. ನೀಡಪ್ಪ, ನೀಡಲೇಬೇಕು, ನೀಡಬೇಕಾಗುತ್ತೆ. ಕೋರ್ಟ್ ಹಾಲ್ನಿಂದ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸತ್ಯ ರೀ, ನೋಡ್ರಿ, ಯಾರೇ ಆಗಿರ್ರಿ ನೀವು, ಯಾವುದೇ ವ್ಯಕ್ತಿ ಆಗಿರಿ, ಇದೊಂದು ಅತಿ ದೊಡ್ಡ ನಿದರ್ಶನ. ಇದು ಹೇಳ್ಕೊಳ್ಳೋದಕ್ಕೆ ನಾಳೆ ಒಂದಿನ ಯಾರಿಗಾದ್ರೂ ಹೇಳ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತ ಒಂದು ನಿದರ್ಶನ ರೀ. ನೀವೆಲ್ಲ ಇನ್ಮೇಲಿಂದ ಹೇಳೋದು ನಿಲ್ಲಿಸ್ರಿ, ಎಲ್ಲರೂ ಕೂಡ ದೊಡ್ಡವರಿಗೊಂನ್ಯಾಯ, ಚಿಕ್ಕವರಿಗೊಂನ್ಯಾಯ, ದೊಡ್ಡವರಿಗೊಂನ್ಯಾಯನಾ, ದೊಡ್ಡವ್ರಿಗೆ ಹಂಗೆ, ನಮಗೆಲ್ಲ ಹಿಂಗೆ, ದುಡ್ಡಿದವ್ರಿಗೆ ಹಂಗೆ ಹಿಂಗೆ ಏನಿಲ್ಲ. ದುಡ್ಡಿದವ್ರಿಗಾಗ್ಲಿ ಪ್ರಭಾವಿಗಳಾಗ್ಲಿ ಯಾವನೇ ಆಗಿರ್ಲಿ ಜೀವಾವಧಿ ಶಿಕ್ಷೆ ಕೊಡಬಹುದು. ಕಾನೂನಿಗಿಂತ ದೊಡ್ಡದು ಯಾವನಿಲ್ಲ. ಕಾನೂನಿನ ಮುಂದೆ ಯಾವನು ಅಪ್ಪ ಆಗಕ್ಕಾಗಲ್ಲ. ಕಾನೂನೇ ಎಲ್ಲರಿಗಿಂತ ಅಪ್ಪ. ಇದಕ್ಕಿಂತ ಬೇಕೇನ್ರಿ ನಿದರ್ಶನ? ಇದಕ್ಕಿಂತ ಬೇಕಾ ನಿದರ್ಶನ? ಆ ಕಡೆ ಕಟ್ಟಿ ಫೈನು, ಈ ಕಡೆ ಅನುಭವಿಸಿ ಜೈಲು. ಕೊಡಿ 7 ಲಕ್ಷ ನಿಮ್ಮ ಮನೆ ಕೆಲಸದವರಿಗೆ ಕೊಡಿ. ಅಧಿಕಾರ ಇದೆ, ಪ್ರಭಾವ ಇದೆ ಅಂತ ಹೇಗೆ ಬೇಕಾದರೂ ಹಾಗೆ. ಏನು ಪೂಜೆ ಏನು ಸಕ್ಸಸ್ ಆಗಲಿಲ್ಲಪ್ಪ, ಪೂಜೆಗಳು ನಿಂಬೆಕಾಯ್ ಏನು ಸಕ್ಸಸ್ ಆಗಲಿಲ್ಲ, ಯಾವುದೂ ವರ್ಕೌಟ್ ಆಗಲಿಲ್ಲ. ಯಾಕೆ ಗೊತ್ತಾ? ಆ ದೇವರಿಗೂ ಗೊತ್ತು ತಪ್ಪೆಲ್ಲಾಗಿದೆ, ಸಮಸ್ಯೆ ಎಲ್ಲಾಗಿದೆ, ಯಾರಿಂದ ತಪ್ಪಾಗಿದೆ. ಭಗವಂತ ನಮ್ಮನ್ನೆಲ್ಲ ನಡೆಸೋನ್ರಿ. ಅಷ್ಟಮುಷ್ಟಿಗಳು ಕೈಯ ಕೆಳಗೆ ಅಂತ ಇಲ್ಲಿ ನಿಂತ್ಕೊಂಡು ಪ್ರಭಾವಿ ಎಲ್ಲರನ್ನೂ ಆಡಿಸೋದಲ್ಲ, ಆ ಪ್ರಭಾವಿನೂ ಕೂಡ ಮೇಲಿರೋ ಭಗವಂತ ಆಡಿಸ್ತಾನ್ರಿ. ಮೇಲಿರೋ ಭಗವಂತ ಏನು ಕಾಟಾಚಾರಕ್ಕಿರೋದ? ಹೋಗ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟು ನಿಮ್ಮೆಣ್ಣು ಮುಂದ್ರಿಸ್ಕೊಂಬಂದ್ಬಿಟ್ರೆ ನಡೆಯಂಗಿಲ್ಲ. ಅದೆಲ್ಲ ಭಗವಂತನಿಗೆ ಗೊತ್ತು. ಪಾಪದ ಕೂಡ ತುಂಬಿದಾಗ ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾನೆ ಆ ಭಗವಂತ. ಧರ್ಮಸ್ಥಳದಲ್ಲಿ ನಡೀತಾ ಇರೋದು ಕೂಡ ಭಗವಂತನ ಲೀಲೆ, ಸ್ವಾಮಿ ಮಂಜುನಾಥನ ಲೀಲೆಯೇ. ಹಾಲ್ನಿಂದ ಪ್ರಜ್ವಲನ ಕರೆತಂದಿದ್ದಾರೆ ಪೊಲೀಸ್ನವರು. ಕರೆತಂದು ಆತನಿಗೆ ತೀರ್ಪಿನ ಉಚಿತ ಕಾಪಿಯನ್ನು ಕೊಡ್ತಾರೆ. ಕೂತ್ಕೊಂಡು ಓದಪ್ಪ ರಾಜು ಅಂತ. ಓದು. ಇದರಿಂದ ಏನಾಗುತ್ತೆ ಅಂದರೆ ನ್ಯಾಯ ಇನ್ನೂ ಬದುಕಿದೆ ಅಂತ ಗೊತ್ತಾಗುತ್ತೆ ರೀ. ನ್ಯಾಯ ಸತ್ತಿಲ್ಲ, ಇನ್ನೂ ಬದುಕಿದೆ. ಸಿಐಡಿ SIT ಮುಖ್ಯಸ್ಥರಿಂದ ಸಂಜೆ 5:30ಕ್ಕೆ ಸುದ್ದಿಗೋಷ್ಠಿ. ಸಿಐಡಿ ADGP ವಿಜಯ್ ಕುಮಾರ್ ಸಿಂಗ್ ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದಾರೆ. ಅತ್ಯಾಚಾರ ಕೇಸ್ ತನಿಖೆಗೆ ನೇಮಿಸಿದ್ದ SIT ಮುಖ್ಯಸ್ಥ BK ಸಿಂಗ್ ಈ ಕೇಸ್ನಲ್ಲಿ ಗೆದ್ದಿದ್ದಾರೆ ರೀ. ಸಿಐಡಿ ಕಚೇರಿಯಿಂದ ಕೇಸ್ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿ ಇದೆ ಇವತ್ತು. ಸಿಐಡಿ SIT ಮುಖ್ಯಸ್ಥರಿಂದ ಸಂಜೆ 5:30ಕ್ಕೆ ಸುದ್ದಿಗೋಷ್ಠಿ. ಆ ಸುದ್ದಿಗೋಷ್ಠಿಗೆ ಸಂಗಮೇಶ್ ಜೋಯಲ್ನ ಹೋಗ ಕೇಳಿ. ಆ ಸುದ್ದಿಗೋಷ್ಠಿಗೆ ಅತ್ಯಾಚಾರ ಕೇಸ್ ತನಿಖೆಗೆ ನೇಮಿಸಿದ್ದ SIT ತಂಡದಿಂದ ಸುದ್ದಿಗೋಷ್ಠಿ, ಮಹತ್ವದ ಸುದ್ದಿಗೋಷ್ಠಿ. ಸಂಜೆ 5:30ಕ್ಕೆ ಮಹತ್ವದ ಸುದ್ದಿಗೋಷ್ಠಿ. ಅಂದ್ರೆ ಪ್ರಕರಣದ ವಿಚಾರವನ್ನ ಎಳೆಯಾಗಿ ಬಿಚ್ಚಿಡ್ತಾರೆ ಮಾಧ್ಯಮದ ಮುಂದೆ. ಎಳೆಯಾಗಿ ನಾವೆಲ್ಲ ಏನ್ ಮಾಡಿದ್ವಿ, ಯಾವ ರೀತಿಯಾಗಿ ತನಿಖೆ ಮಾಡಿದ್ವಿ ಅದನ್ನೆಲ್ಲ ಕೂಡ ಹೇಳ್ಬೋದು ಅಂತ ಕಾಣುತ್ತೆ. ಬಹಳ ಕುತೂಹಲ. ಇದು ಕೂಡ ಚೆನ್ನಾಗಿರುತ್ತೆ ಆಕ್ಚುಲಿ. ಹೇಗಿತ್ತು, ಯಾವ ರೀತಿ ಈ ಪ್ರಕರಣವನ್ನ ಭೇದಿಸಿದ್ರು. SIT ಮತ್ತೆ CID ಪ್ರಕರಣವನ್ನ ಭೇದಿಸಿ ಈಗಾಗಲೇ ಪ್ರಕರಣವನ್ನ ಗೆದ್ದಿದ್ದಾರೆ. ಇದು ನಿಜಕ್ಕೂ ಕೂಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರೀ, ನಿಜವಾಗ್ಲೂ ಹೇಳಲೇಬೇಕು. ಯಾಕಂತಂದ್ರೆ ಗೆದ್ದಿದ್ದಾರೆ, ಕೊಟ್ಟ ಕರ್ತವ್ಯವನ್ನು ಮುಗಿಸಿದ್ದಾರೆ. ಸಮಯವನ್ನು ತೆಗೆದುಕೊಂಡು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ವಿಜಯ್ ಕುಮಾರ್ ಸಿಂಗ್, CID ADGP ವಿಜಯ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಅತಿ ದೊಡ್ಡ ಯಶಸ್ಸು ಇದು. ಅದೇ ರೀತಿ ನಮ್ಮ ಪ್ರಣವ್ ಮೊಹಾಂತಿ ಅವರು ಕೂಡ ಒಂದು ಉತ್ತಮವಾದ ಯಶಸ್ಸನ್ನು ಕೊಟ್ಟರೆ ನನ್ನ ಮನಸ್ಸಿಗೆ ಬಹಳ ಸಮಾಧಾನ. ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ಸಮಾಧಾನ. ಅಲ್ಲಿ ತಪ್ಪು ನಡೆದಿರಲಿ, ನಡೆಯದೇ ಇರಲಿ, ಏನಾಗಿದೆಯೋ ಅದನ್ನು ಇದ್ದಿದ್ದಂಗೆ ಸತ್ಯಾನುಸತ್ಯತೆಗಳನ್ನು ಜನರ ಮುಂದೆ ಇಟ್ಟರೆ ಬಹಳ ಖುಷಿ. ಒಟ್ಟಾರೆಯಾಗಿ CID ಕಚೇರಿ ಜೊತೆಗೆ SIT ತಂಡ, CID ತಂಡ ಈ ಮುಖ್ಯಸ್ಥರಿಂದ ಸಂಜೆ 5:30ಕ್ಕೆ ಸುದ್ದಿಗೋಷ್ಠಿ ಇದೆ. ಮಿಸ್ ಮಾಡದೆ ನೋಡ್ತಾ ಇರಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಬರೆದಂತಹ ಒಂದು ಸಂವಿಧಾನ, ಕಾನೂನು, ಲಾ ಅಂತ ನಾವೇನು ಕರಿತೀವಲ್ಲ
ಅದ್ಭುತ ರೀ ಇವತ್ತು ನಿಜಕ್ಕೂ ಕೂಡ. ಕೆಲವೊಮ್ಮೆ ಕಾನೂನನ್ನು ಮಗುಚಿ ಪ್ರಭಾವವನ್ನು ಬಳಸಿ ತಪ್ಪಿಸಿಕೊಂಡವರು ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಆದರೆ ಇಂಥ ಪ್ರಭಾವಿ ವ್ಯಕ್ತಿಗಳೇ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಶಿಕ್ಷೆ ಪ್ರಕಟ ಆಗೋಯ್ತು. ಮುಂದೆ ಅಪೀಲ್ ಹೋಗ್ಬೋದು, ಆದರೆ ಗೊತ್ತಿಲ್ಲ. ಓಕೆ, ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಈಗ ಶಿಕ್ಷೆ ಪ್ರಕಟವಾಗಿದೆ. ನಾವು ಇಲ್ಲಿಗೆ ಈ ಒಂದು ಕಥೆಯನ್ನು ಮುಗಿಸೋಣ. ಯಾಕಂತಂದರೆ 5:00ವರೆಗೆ ಸುದ್ದಿಗೋಷ್ಠಿ ಇದೆ. ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನಿಮಗೆ ಇವತ್ತು 9 ಗಂಟೆಯ ಮೆಗಾ ಬುಲೆಟಿನಲ್ಲಿ, ಬಿಗ್ ಬುಲೆಟಿನಲ್ಲಿ ನಿಮಗೆ ಭಾಳ ಸವಿಸ್ತಾರವಾಗಿ ಇವತ್ತು ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮಿಸ್ ಮಾಡದೆ 9 ಗಂಟೆಗೆ ಯೂಟ್ಯೂಬ್ ಚಾನಲನ್ನು ಸ್ವಿಚ್ ಆನ್ ಆಗಿ. ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಏನೋ 9ನೇ ಪ್ಲೇಸಲ್ಲಿ ಸ್ಪಾಟ್ನಲ್ಲಿ ಏನೂ ಸಿಕ್ಕಿಲ್ಲ, ಆದರೆ ಮುಚ್ಚಿದ್ದಾರಂತೆ. ಬೇರೆ 6 ಬಿಟ್ಟರೆ ಈಗ 9ನೇ ಮುಚ್ಚಿರೋದು. 6ನೇ ಸ್ಪಾಟ್ ಬಿಟ್ಟರೆ 9ನೇ ಜಾಗವನ್ನು ಮುಚ್ಚಿದ್ದಾರಂತೆ, ಬೇರೆ ಜಾಗವನ್ನು ಮುಚ್ಚಿಲ್ಲ. ಸೊ ಇಲ್ಲಿ 9ನೇ ಜಾಗವನ್ನು ಮುಚ್ಚಿರೋದ್ರಿಂದ ಒಂದಷ್ಟು ಮಾಧ್ಯಮದವರಿಗೆ ಕಣ್ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ, ಏನಾದರೂ ಸಿಕ್ಕಿರಬಹುದಾ ಅನ್ನುವಂಥ ಅನುಮಾನಗಳು ಒಂದಷ್ಟು ಕಾಡ್ತಾ ಇವೆ. ಅದರ ಗೌಪ್ಯತೆಯನ್ನು ಕಾಪಾಡ್ಕೊಂಡಿರ್ಬೋದು ಒಂದು. ಇನ್ನೊಂದು, ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಿದೆ. ಈ ಎಲ್ಲದರ ಕುರಿತಾಗಿ ನಾನು ರಾತ್ರಿ 9ಕ್ಕೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರೆಬೆಲ್ ಟಿವಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.